ನಿಜವಾದ ಗುರುಗಳು ಶಿಷ್ಯನಿಗೆ ಅವನ ಕೈಲಾಗಿದ್ದು ಹೇಳಲ್ಲ, ಕೈಲಾಗಿದ್ದು ಮಾಡ್ಕೊಂಬರ್ತಾನೆ. ಅವನಲ್ಲಿ ಏನು ವ್ಯತ್ಯಾಸ ನೋಡೋಕ್ಕಾಗಲ್ಲ ಅವ್ರಿಗೆ. ಅವನ ಶಕ್ತಿನ ಇನ್ನೂ ಹೆಚ್ಚಿಸ್ಬೇಕಾದ್ರೆ ಅವನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು, ಇಂಪಾಸಿಬಲ್ ಆಗಿರೋದು ಹೇಳಬೇಕು. ಆವಾಗ ಅವನೇನು ಮಾಡ್ತಾನೆ, ಹೊರಟೋಗ್ತಾನೆ, ಅವ್ರ ಹತ್ರ ಬರಲ್ಲ. ಇಲ್ಲ, ಸಾಧಿಸ್ಕೊಂಡು ಬರ್ತಾನೆ. ಇವ್ರಿಗೆ ಯಾರು ಬೇಕು? ಸಾಧಿಸ್ಕೊಂಡು ಬರೋರು ಬೇಕು. ಅದರಿಂದ ಯಾವುದು ನಮ್ಮ ಪ್ರಯಾಣದಲ್ಲಿ ಒಂದು ವಿಷನ್ ಅಂದರೆ ಆಗೋದು ನಮಗೆ ಬೇಕಿದ್ದು, ನಾವು ಇಷ್ಟಪಟ್ಟಿದ್ದು, ಕನಸು ನೋಡ್ಬಿಟ್ಟು ಅದ್ರ ಹಿಂದೆ ಹೋಗಿ ತೊಗೊಂಬರೋದಲ್ಲ. ವಿಷನ್ ಆಲ್ ಇಂಪಾಸಿಬಲ್ ಥಿಂಗ್ಸ್ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. ಇದು ಮನುಷ್ಯನ ಕೈಲಿ ಮಾಡೋಕ್ಕಾಗಲ್ಲ. ಮನುಷ್ಯನ ಕೈಲಿ ಮಾಡೋಂದ್ರೆ ಮಾಡ್ಬಿಡ್ತೀವಿ. ಅದು ಪರಮಾತ್ಮನೇ ಇಳಿದು ಬಂದರೆ ಏನು ಮಾಡ್ತಿದ್ದ? ಎಲ್ಲರಿಗೂ ಒಳ್ಳೇದಾಗೋದು ಏನಾದ್ರು ಮಾಡ್ತಿದ್ದ ಅಲ್ವಾ? ಆ ಥರ ಬಿಗ್ ಕಾಸ್, ಬಿಗ್ ಡಿಸೈರ್, ಬಿಗ್ ಆಂಬಿಷನ್, ಆ ಥರದ್ದು ದೊಡ್ಡದು ಎಲ್ರಿಗೂ ಒಳ್ಳೇದಾಗೋದು ಇಟ್ಕೊಂಡ ತಕ್ಷಣ ನಿಮ್ಮ ಶಕ್ತಿ ಅಲ್ಲ, ಪರಮಾತ್ಮ ನಿಮ್ಮ ಮೂಲಕ ಕೆಲಸ ಮಾಡ್ತಾರೆ. ಆ ಥರ ವಿಷನ್. ಅದಕ್ಕೆ ಬೇಕಾಗಿರೋದು ನಮಗೆ ಎರಡೇ, ಒಂದು ಸಹನೆ, ಒಂದು ಪ್ರಾರ್ಥನೆ. ಕನೆಕ್ಟ್ ಮಾಡೋಕ್ಕೆ ಪರಮಾತ್ಮನ. ಇಂಪಾಸಿಬಲ್ ಬಿಕಮ್ಸ್ ಒಬ್ಟೈನಬಲ್.